ಭಾರತಕ್ಕೆ ಪದೇ ಪದೇ ಅಮೆರಿಕ ಸುಂಕದ ಬಗ್ಗೆ ಶಾಕ್ ಕೊಡ್ತಾನೆ ಇತ್ತು. ಬಟ್ ಅಂತೂ ಇಂತೂ ಅಮೆರಿಕ ಅಧ್ಯಕ್ಷ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇದೆ. ಕಾರಣ ಯುರೋಪ್ ಜೊತೆ ಭಾರತದ ವ್ಯಾಪಾರ ಒಪ್ಪಂದ ಆದ ಬಳಿಕ ಅಮೆರಿಕ ಕೂಡ ಅಲರ್ಟ್ ಆಗಿದೆ. ಸೊ ತನ್ನ ಬುದ್ಧಿಯನ್ನ ಸರಿ ಮಾಡ್ಕೊಂಡಿದ್ದು ನಮ್ಮ ದೇಶದ ಪ್ರಧಾನಿಯನ್ನ ಕೊಂಡಾಡ್ಬಿಟ್ಟಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಭಾರತ ಮತ್ತು ಯುರೋಪ್ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುತ್ತಿದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿಢೀರನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದವನ್ನ ಅಮೆರಿಕ ಘೋಷಣೆ ಮಾಡಿದೆ. ಭಾರತದ ಮೇಲೆ ಏರಿದ್ದ ಸುಂಕವನ್ನ ಸ್ವಲ್ಪ ಪ್ರಮಾಣದಲ್ಲಿ ಇಳಿಸುವ ಮೂಲಕ ಭಾರತದ ಸ್ನೇಹಕ್ಕಾಗಿ ಕೈಚಾಚಿದ್ದಾರೆ. ಶೇಕಡಾ 25ರ ಸುಂಕವನ್ನ ಶೇಕಡಾ 18ಕ್ಕೆ ಅಮೆರಿಕ ಇಳಿಸಿದೆ. ಇನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲಿನ ಸುಂಕವನ್ನ ಶೇಕಡಾ 25ರಿಂದ ಶೇಕಡಾ 18ಕ್ಕೆ ಇಳಿಸುವುದಾಗಿ ಒಪ್ಪಂದ ಮಾಡಿಕೊಂಡಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಕಾಲಾಂತರದಲ್ಲಿ ಈ ಸುಂಕ ದರಗಳು ಮತ್ತಷ್ಟು ಕಡಿಮೆಯಾಗಲಿದೆ ಎಂಬುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ವ್ಯಾಪಾರ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಪ್ರಧಾನಿ ಮೋದಿಯವರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಮಾತನಾಡಿದ ನಂತರ ಟ್ರಂಪ್ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿ, ಭಾರತದ ಪ್ರಧಾನಿ ಮೋದಿ ನನ್ನ ಆತ್ಮೀಯ ಸ್ನೇಹಿತರಲ್ಲಿ ಒಬ್ಬರು, ಹಾಗೆ ಅವರು ಭಾರತ ದೇಶದ ಪ್ರಭಾವಿ ಮತ್ತು ಗೌರವಾನ್ವಿತ ನಾಯಕ ಎಂದು ಕೊಂಡಾಡಿದ್ದಾರೆ. ಇಷ್ಟೇ ಅಲ್ಲದೆ ಭಾರತ ರಷ್ಯಾದಿಂದ ತೈಲ ಖರೀದಿಸಿರುವುದನ್ನು ನಿಲ್ಲಿಸಿದೆ. ರಷ್ಯಾದ ಬದಲಾಗಿ ಅಮೆರಿಕ ಮತ್ತು ವೆನೆಜುವೆಲಾದಿಂದ ಭಾರತ ಕಚ್ಚಾ ತೈಲವನ್ನು ಖರೀದಿಸಲಿದೆ. ಭಾರತ ಅಮೆರಿಕದಿಂದ ಬಹುತೇಕ ಎಲ್ಲವನ್ನ ಖರೀದಿಸಲಿದೆ. ಭವಿಷ್ಯದಲ್ಲಿ ಭಾರತದ ಮೇಲಿನ ಸುಂಕಗಳನ್ನು ಮತ್ತಷ್ಟು ಕಡಿಮೆ ಮಾಡಲಾಗುವುದು ಎಂದು ಟ್ರಂಪ್ ತಿಳಿಸಿದ್ದಾರೆ. ಒಟ್ಟಾರೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದಲ್ಲಿ ಮಹತ್ವದ ಬೆಳವಣಿಗೆಯಾಗಿದ್ದು, ಭಾರತದ ಮೇಲಿನ ತೆರಿಗೆ ಭಾರವನ್ನ ಅಮೆರಿಕ 25%ನಿಂದ 18%ಗೆ ಇಳಿಸಿದೆ. ಇದು ಭಾರತದ ಶಕ್ತಿ ಎಂದು ವಿಶ್ಲೇಷಿಸಲಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.